ಬೆಂಗಳೂರು ಹೊರವಲಯದ ಮಾರತಹಳ್ಳಿಯಲ್ಲಿ 1ನೇ ತರಗತಿಯ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಅತ್ಯಾಚಾರ ಯತ್ನ ಪ್ರಕರಣ ಈಗ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಕೂಡ ಪೋಷಕರ ಜೊತೆ ಎಬಿವಿಪಿ ಮತ್ತು ಬಿಜೆಪಿಯ ಮಹಿಳಾ ಮೋರ್ಚಾದಿಂದಲೂ ವಿಬ್ಗ್ಯಾರ್ ಶಾಲೆ ಎದುರು ಪ್ರತಿಭಟನೆ ಮುಂದುವರೆದಿದೆ. ಇನ್ನು ವರ್ತೂರು ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದು ಅತ್ಯಾಚಾರಕ್ಕೆ ಯತ್ನ ನಡೆಸಿದ ದೈಹಿಕ ಶಿಕ್ಷಕರಾದ ವಸೀಂ ಹಾಗೂ ಬಾಲಗಿರಿ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಶಾಲಾ ಆಡಳಿತ ಮಂಡಳಿ ಮಾತ್ರ ದಿನದಿಂದ ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದೆ. ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಇದೆ? ನವಿತಾ, ಏನು ದಿನದಿಂದ ದಿನಕ್ಕೆ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಳೆದ 4 ದಿನಗಳಿಂದ ಸತತವಾಗಿ ಪ್ರತಿಭಟನೆಗಳನ್ನು ಪೋಷಕರು ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ಮಟ್ಟದ ಏನು ಪ್ರತಿಭಟನೆ ನಡೆಯುತ್ತೆ. ಹಾಗಾಗಿದ್ದೇನೆ ಇಡೀ ಶಾಲೆಯ ಪೊಲೀಸ್ ಸರ್ಪಗಾಲನ್ನು ಹಾಕಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇದುವರೆಗೂ ಸಹ ಯಾವ್ದು ತಪ್ಪಿತಸ್ಥರನ್ನ ಯಾರನ್ನು ಇನ್ನು ಬಂಧಿಸಿಲ್ಲ ಅಥವಾ ಅವರು ಯಾರು ಅಂತ ಹೇಳಿ ತಿಳಿಸಿಲ್ಲ ಅನ್ನೋಂಥ ಆಕ್ರೋಶಗೊಂಡಿರ್ತಕ್ಕಂಥ ಪೋಷಕರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಪ್ರತಿಭಟನೆಯನ್ನ. ಅದರ ಜೊತೆಗೆ ಇವತ್ತು ಬಿಜೆಪಿಯ ಮಹಿಳಾ ಮೋರ್ಚಾದವರು ಮತ್ತು ಸ್ಥಳೀಯ ಶಾಸಕ ಅರವಿಂದ್ ಲಿಂಬಾವಳಿ ಅವರ ಬೆಂಬಲಿಗರು ಸಹ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಬಿವಿಪಿ ಅವರು ಸಹ ಇವತ್ತು ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಶಾಲೆ ಆವರಣದಲ್ಲಿ ಖಂಡಿತವಾಗಲೂ ಸಹ ತೀವ್ರವಾದಂತಹ ಪ್ರತಿಭಟನೆಗಳ ತಾಣ ಆಗಿ ಮಾರ್ಪಡೋದ್ರಲ್ಲಿ ಎರಡು ಮಾತಿಲ್ಲ. ನವಿತಾ, ಓಕೆ, ಈಗಾಗಲೇ ಏನು ಒಂದು ಶಾಲಾ ಆಡಳಿತ ಮಂಡಳಿ ಮಗುವಿನ ಮೇಲೆ ಒಂದು ಆರೋಪವನ್ನು ಹೊರಿಸಿರುವಂಥದ್ದು, ಮಾನಸಿಕ ಅಸ್ವಸ್ಥೆಯಾಗಿತ್ತು ಆ ಮಗು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಗ್ಗೆ ಪೋಷಕರು ಏನು ಹೇಳ್ತಾರೆ, ಹಾಗೆಯೇ ಅಲ್ಲಿ ಈಗ ಯಾವ ರೀತಿಯಾದಂತಹ ವಾತಾವರಣ ಇದೆ? ಏನಾದರೂ ಶಾಲಾ ಆಡಳಿತ ಮಂಡಳಿ ರಜೆಯನ್ನು ಘೋಷಣೆ ಮಾಡಿದೆ. ಈಗಾಗಲೇ ಪೋಷಕರು ಕೂಡ ಹೇಳಿರುವಂಥದ್ದು ಇಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಅಥವಾ ಕಟ್ಟುನಿಟ್ಟಿನ ಯಾವುದೇ ಒಂದು ಶಾಲಾ ಆಡಳಿತ ಮಂಡಳಿ ಮಕ್ಕಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಭೆಯನ್ನು ನಡೆಸದ ಹೊರತು ನಾವು ಯಾವುದೇ ಒಂದು ಶಾಲೆಗೆ ಮಕ್ಕಳನ್ನು ಕಳುಹಿಸೋದಿಂತ ಈಗ ಅಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ? ನವಿತಾ, ಇದೇ ಕಾರಣಕ್ಕೆ ಏನು ಆಡಳಿತ ಮಂಡಳಿಯವರು ಇದುವರೆಗೂ ಸಹ ಇದನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಥವಾ ಪೋಷಕರೊಂದಿಗೆ ಮಾತನಾಡ್ತಾ ಇಲ್ಲ. ಕೇವಲ 3 ದಿನಗಳ ಹಿಂದೆ ರುಸ್ತುಂ ಬಂದಿದ್ರು. ಔಪಚಾರಿಕವಾಗಿ ನಾವು ಈಗಾಗಲೇ ಪೊಲೀಸ್ ದೂರನ್ನ ಕೊಟ್ಟಿದ್ದೇವೆ, ಪೊಲೀಸ್ನವರು ಕ್ರಮವನ್ನು ತೆಗೆದುಕೊಳ್ತಾರೆ, ತಪ್ಪಿತಸ್ಥರನ್ನ ಬಂಧಿಸ್ತಾರೆ, ಅವರನ್ನ ಬೇಕಿದ್ರೆ ನೇಣು ಹಾಕೊಳ್ಳಿ ಅನ್ನುವಂಥ ಮಾತುಗಳನ್ನ ರುಸ್ತುಂ ಹೇಳಿ ಹೋದ್ರು. ಆದ್ರೆ ಇದುವರೆಗೂ ಸಹ ಪೊಲೀಸ್ನವರು ಯಾರನ್ನು ಸಹ ಇವನೇ ತಪ್ಪಿತಸ್ಥ ಅಂತ ಹೇಳ್ತಾ ಇಲ್ಲ. ಹಾಗಾಗಿದ್ದಾನೆ ಸಹಜವಾಗಿಯೇ ಇದು ಪೋಷಕರನ್ನ ಕೆರಳಿಸಿದೆ. ಜೊತೆಗೆ ನಿನ್ನೆ ಮಹಿಳಾ ಆಯೋಗದ ಸದಸ್ಯರು ಶಾಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಲ್ಲೂ ಪ್ರಕರಣವನ್ನು ತಿರ್ಚೋದಕ್ಕೆ ಯತ್ನಿಸಿದರೆ ಮಗು ಬುದ್ಧಿಮಾಂದ್ಯ ಆಗಿತ್ತು, ನಾವು ಇದನ್ನ ಪೋಷಕರ ಗಮನಕ್ಕೆ ಕಳೆದ ವರ್ಷವೇ ತಂದಿದ್ವಿ ಅನ್ನೋಂಥ ಪ್ರಕರಣವನ್ನು ಎಲ್ಲೋ ಒಂದು ಕಡೆ ತಿರ್ಚ್ತಾ ಇದ್ದಾರೆ ಅನ್ನೋದು ಇದೀಗ ಪೋಷಕರನ್ನ ಮತ್ತಷ್ಟು ಕೇಳಿಸುವಂತ ಮಾಡಿದೆ. ಹಾಗಾಗಿ ಇವತ್ತು ಅದರ ವಿರುದ್ಧ ಆಡಳಿತ ಮಂಡಳಿಯವರು ಈ ರೀತಿಯಾದಂಥ ಏನು ವ್ಯವಸ್ಥಿತವಾಗಿ ಪ್ರಕರಣವನ್ನು ತಿರ್ಚೋದಕ್ಕೆ ಯತ್ನಿಸ್ತಾ ಇದ್ದಾರಾ ಅಥವಾ ಪೊಲೀಸ್ನವ್ರ ಮೇಲೆ ಒತ್ತಡ ಹೇರಿದ್ದೇನೆ, ನಿಜವಾದಂಥ ತಪ್ಪಿತಸ್ಥರನ್ನ ಹಿಡಿತಾ ಇಲ್ವಾ ಅನ್ನೋದು ಈ ರೀತಿಯಾದಂಥ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿನ ಪ್ರತಿಭಟನೆಗಳು ಇಲ್ಲಿ ಆಗ್ತವೆ. ಮತ್ತೆ ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಗಳ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಪೋಷಕರು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ಈಗ ವಿಬ್ಗ್ಯಾರ್ ಶಾಲೆಯ ಗೇಟ್ನ ಹತ್ತಿರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಒಂದು ಕಡೆ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಶಾಲಾ ಆಡಳಿತ ಮಂಡಳಿಯ ಹೇಳಿಕೆ, ಇವೆಲ್ಲವೂ ಕೂಡ ಈ ಒಂದು ಪರಿಸ್ಥಿತಿಯನ್ನ ಹದಗೆಟ್ಟು ಮಾಡುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ? ಶಾಲಾ ಆಡಳಿತ ಮಂಡಳಿಯವರು ಏನಾದರೂ ಒಂದು ಸಭೆಯನ್ನ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳುವ ಚಾನ್ಸಸ್ ಇದೆಯಾ? ಅಲ್ಲಿ ಯಾರಿದ್ದಾರೆ ಈಗ? ನವಿತಾ, ಖಂಡಿತವಾಗಿಯೂ ಏನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಸಿಲಿಕಾನ್ ಸಿಟಿಯಲ್ಲೂ ಅದರಲ್ಲೂ ಕೂಡ ಒಂದು ದಿನಕ್ಕೆ ತುಂಬಾನೇ ಅತ್ಯಾಚಾರಗಳು ನಡೀತಾ ಇದ್ದಾವೆ ಅಂತಲೇ ಹೇಳ್ಬೋದು. ಎಷ್ಟು ಬಾರಿ ಹೇಳಿದ್ರು ಕೂಡ ಜನನೂ ಎಚ್ಚೆತ್ಕೊತಾ ಇಲ್ಲ. ಜೊತೆಗೆ ಗೃಹ ಇಲಾಖೆ ಕೂಡ ಇದುವರೆಗೂ ಯಾವುದೇ ರೀತಿಯಲ್ಲಿ ಒಂದು ಕ್ರಮವನ್ನು ತಗೊತಾ ಇಲ್ಲ. ಇನ್ನಲ್ಲಿ ಇವತ್ತು ಏನು ಕುಂದನಹಳ್ಳಿಯಲ್ಲಿ ಈ ಒಂದು ಶಾಲಾ ಏನು ಪೋಷಕರಿರ್ಬೋದು, ಆಮೇಲೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಏನು ವಿಬ್ಗ್ಯಾರ್ ಸ್ಕೂಲ್ನ ಏನು ಒಂದು ಮಗು ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು, ಇದನ್ನ ಕೂಡಲೇ ಯಾರು ಈ ಒಂದು ಇದರಲ್ಲಿ ಒಂದು ಏನು ಶಿಕ್ಷಕಿ ಈ ಮಗುವನ್ನ ಕ್ಲಾಸ್ ರೂಮ್ ಒಳಗಡೆ ಒಂದು ಬಂಧಿಸಿರುವಂಥದ್ದು, ಈ ಹಿನ್ನೆಲೆಯಲ್ಲಿ ಈ ಟೀಚರನ್ನ ಕೂಡಲೇ ಬಂಧಿಸಬೇಕು. ಇನ್ನು ಆ ಟೀಚರ್ ಎಲ್ಲಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ
ಕೂಡಲೇ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿರುವಂತಹ ಪೋಷಕರು ಇರ್ಬೋದು, ಇವತ್ತು ಎಲ್ಲ ಟೆಕ್ಕಿಗಳು ಕೂಡ ಜೊತೆಗೆ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಕುಂದನಹಳ್ಳಿ ಗೇಟಿಂದ ಇವರು HAL ಸ್ಟೇಷನ್ವರೆಗೂ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಇಲ್ಲಿರುವಂತಹ ಸ್ಥಳೀಯರಿರ್ಬೋದು, ಪೋಷಕರಿರ್ಬೋದು, ಜೊತೆಗೆ ಇಲ್ಲಿನ ಟೆಕ್ಕಿಗಳು ಏನು ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿದ್ದಾರೆ, ಜೊತೆಗೆ ಕಪ್ಪು ಡ್ರೆಸ್ ಅನ್ನ ಹಾಕಿ ಕರಾಳ ದಿನ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೆಡೆ ಕೂಡ ಇವತ್ತು ಪ್ರತಿಭಟನೆಗಳು ಜೋರಾಗ್ತಾನೆ ಇದ್ದಾವೆ. ಜೊತೆಗೆ ಇವತ್ತು KR ಪುರಂನ ಏನು MLA ಇದ್ದಾರೆ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇರ್ಬೋದು ಸುಮಾರು ಸಾವಿರಾರು ಜನರು ಇದರಲ್ಲಿ ಪ್ರತಿಭಟನೆಯೆಲ್ಲ ಭಾಗಿಯಾಗಿದ್ದಾರೆ. ಸೊ ಇನ್ನಾದರೂ ಎಚ್ಚೆತ್ತುಕೊಂತಾರ ಅನ್ನುವಂತಹ ನಿಟ್ಟಿನಲ್ಲಿ ಏನು ಜನ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನವಿತಾ. ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿಯಾಗಿ ಬೆಳಕಿಗೆ ಬರ್ತಾ ಇವೆ. ಅತ್ಯಾಚಾರ ಯತ್ನಗಳು ಕೂಡ ಜಾಸ್ತಿ ಆಗ್ತವೆ. ಅದರ ಜೊತೆಗೆ ಏನೂ ಅರಿಯದ ಪುಟ್ಟ ಕಂದಮ್ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಏನು ಮಾಡಬೇಕು, ಪಾಲಕರು ಏನು ಮಾಡಬೇಕು, ಅಮ್ಮಂದಿರು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಾಗುತ್ತೆ, ಮಕ್ಕಳನ್ನು ಯಾವ ರೀತಿ ಪೋಷಿಸಬೇಕು, ಇವೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೀವಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ.